ವೆಲ್ಕಮ್ ಬ್ಯಾಕ್. ಈಗಷ್ಟೇ ಕೇಳಿದ್ರಿ ಸರಿಯಾಗಿ ನೆನಪಿದೆ ನನಗೆ, ಅರ್ಮಾನ್ ಮಲಿಕ್ ಅವರ ಧ್ವನಿಯಲ್ಲಿ ಆನ್ 104.8 ಮಿರ್ಚಿ. ನನಗೂ ಸರಿಯಾಗಿ ನೆನಪಿದೆ ದ್ಯಾಟ್ ನಾನು ನೆನ್ನೆ ಹೇಳಿದೆ ನನ್ನ ಜೊತೆ ಇವತ್ತು ಶೋನಲ್ಲಿ 14 ವಯಸ್ಸಿನ ಒಬ್ಬ ಹುಡುಗ ಇರ್ತಾನೆ ಅಂತ. ಮಾರ್ನಿಂಗ್ಸ್ ವಿತ್ ಸುರಭಿ. ಸೊ ಯಾರು ಈ 14 ವಯಸ್ಸಿನ ಹುಡುಗ ಅಂದರೆ ಆರ್ಯನ್ ಶುಕ್ಲಾ. ಇವನ ಬಗ್ಗೆ ನಾನು ಲಾಸ್ಟ್ ಸ್ಯಾಟರ್ಡೇ ಹೇಳಿದ್ದೆ ಅನ್ಸುತ್ತೆ. ಸೊ ಒಂದು 6 ಗಿನ್ನಿಸ್ ವರ್ಲ್ಡ್ ರೆಕಾರ್ಡನ್ನು ಮಾಡಿ ಈಗ ಹ್ಯೂಮನ್ ಕ್ಯಾಲ್ಕುಲೇಟರ್ ಅಂತಾನೆ ಟೈಟಲ್ ಗೆದ್ದಿದ್ದಾನೆ. ಹೌದು. ಸೊ ಈಗ ಆರ್ಯನ್ ಶುಕ್ಲಾ ನಮ್ಮೊಟ್ಟಿಗೆ ಮಾತಾಡ್ತಾನೆ. ಅವನಿಗೆ ಕನ್ನಡ ಬರಲ್ಲ ಬಿಕಾಸ್ ಅವನ ಮದರ್ ಟಂಗ್ ಮರಾಠಿ. ಸೊ ಇಂಗ್ಲೀಷ್ನಲ್ಲಿ ಮಾತಾಡ್ತಾನೆ. ಅದಾದಮೇಲೆ ನಾನು ಅದನ್ನು ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡುವೆ, ಓಕೆನಾ? ಸೊ ಫಸ್ಟ್ ಆಫ್ ಆಲ್ ಆರ್ಯನ್ ಶುಕ್ಲಾ, ಕಂಗ್ರ್ಯಾಚುಲೇಷನ್ಸ್. ನೀನೀಗ ಹ್ಯೂಮನ್ ಕ್ಯಾಲ್ಕುಲೇಟರ್ ಅನ್ನೋ ಟೈಟಲ್ ತಗೊಂಡಿದ್ಯಾ. ಹೌ ಡು ಯು ಫೀಲ್? ಹೇಗೆ ಅನ್ನಿಸ್ತಾ ಇದೆ? I feel very proud having doing 6 Guinness World Record in a day. And it was a dream to do Guinness World Record, and it feels like the dream has finally become a reality. ವಾವ್. ಸೊ ಏನು ಹೇಳ್ತಿದ್ದಾನೆ ಅಂದರೆ ಅವನಿಗೆ ಸಿಕ್ಕಾಪಡೆ ಪ್ರೌಡ್ ಫೀಲ್ ಆಗ್ತಾ ಇದೆಯಂತೆ ದ್ಯಾಟ್ ಅವನು ಒಂದೇ ದಿನದಲ್ಲಿ 6 ಗಿನ್ನಿಸ್ ವರ್ಲ್ಡ್ ರೆಕಾರ್ಡನ್ನು ಬ್ರೇಕ್ ಮಾಡಿದ್ದಾನೆ ಅಂತ. ಆ್ಯಂಡ್ ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಮಾಡಬೇಕು ಅನ್ನೋದು ಅವನ ಗುರಿ ಆಗಿತ್ತು, ಆ್ಯಂಡ್ ಅದು ಇವಾಗ ರಿಯಾಲಿಟಿ ಆಗಿರೋದು ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾನೆ. ಸೊ ಆರ್ಯನ್, ಯಾವ ಏಜಿಂದ ನೀನು ಈ ಮೆಂಟಲ್ ಮ್ಯಾಥ್ಸ್ನ ಶುರು ಮಾಡಿದ್ದು? I started learning mental math since the age of 6. ಓ ಮೈ ಗಾಡ್, 6 ವಯಸ್ಸಿಂದ ಇವನು ಮೆಂಟಲ್ ಮ್ಯಾಥ್ಸ್ ಮಾಡ್ತಾ ಇದ್ದಾನಂತೆ. ನಾನೇನು ಮಾಡ್ತಿದ್ದೆ 6 ವಯಸ್ಸಿನಲ್ಲಿ ಅಂದರೆ ಪ್ರಾಬಬ್ಲಿ ಟೀಚರ್ ಸ್ಟೂಡೆಂಟ್ ಆಟ ಆಡ್ತಾ ಇದ್ದಾನು. ಓಕೆ, ವಾಪಸ್ ಬಂದ ಮೇಲೆ ಆರ್ಯನ್ ಶುಕ್ಲಾ ಜೊತೆ ಮಾತುಕತೆ ಕಂಟಿನ್ಯೂ ಮಾಡ್ತೀನಿ. ನೀವು ಕೇಳ್ತಾ ಇದ್ದೀರಾ 104.8 ಮಿರ್ಚಿ. ನಾನು ಮಿರ್ಚಿ ಸುರಭಿ, ಸಖತ್ ಹಾಟ್ ಮಗ. ವೆಲ್ಕಮ್ ಬ್ಯಾಕ್. ಈಗಷ್ಟೇ ಕೇಳಿದ್ರಿ ಶರ್ಟು ಪ್ಯಾಂಟಿನಲ್ಲಿ 1-2 ಬಟನ್ ಇಲ್ಲ. ವಿ ಹರಿಕೃಷ್ಣ ಅವರ ಧ್ವನಿಯಲ್ಲಿ ಶರ್ಟ್ ಪ್ಯಾಂಟ್ನಲ್ಲಿ 1-2 ಬಟನ್ ಇಲ್ಲ ಅಂದರೂ ಕಾಲರು ಮೇಲೆ ನಮ್ಮದು ಅಂತ ಹೇಳಿದ್ದಾರೆ ಹರಿಕೃಷ್ಣ ಅವರು. ಬಟ್ ಯಾರ ಕಾಲರ್ ಮೇಲಿದೆಯೋ ಇಲ್ವೋ ಗೊತ್ತಿಲ್ಲ. ಆರ್ಯನ್ ಶುಕ್ಲಾ ಅವನ ಕಾಲರ್ ಮಾತ್ರ ಮೇಲಿದೆ. ಮಾರ್ನಿಂಗ್ಸ್ ವಿತ್ ಸುರಭಿ. ಬಿಕಾಸ್ 14 ಇಯರ್ಸ್ಗೆ ಈಗ ಇವನು ಹ್ಯೂಮನ್ ಕ್ಯಾಲ್ಕುಲೇಟರ್ ಅನ್ನೋ ಟೈಟಲ್ನ ಗೆದ್ದಿದ್ದಾನೆ. ಈಗ ಅವನು ನಮ್ಮ ಜೊತೆ ಇದ್ದಾನೆ. ಹೇಳು ಆರ್ಯನ್, ಈ ಹ್ಯೂಮನ್ ಕ್ಯಾಲ್ಕುಲೇಟರ್, ಈ ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಅಲ್ಲದೆ ಬೇರೆ ಯಾವ ಕಾಂಪಿಟೇಷನ್ಸ್ನಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ಯಾ? I started my international career in 2018. Oh my god. And when I was of 8 years old, then I won competitions, and in 2022 I was invited to World Championship, in which a World Cup, Mental Calculation World Cup, in which top 40 mental calculators are selected. So there I won in 2022 and in 2024. And after that I visited many shows in Russia and Italy, and also now I created 6 Guinness World Records in one day. ವಾವ್, ಅಮೇಝಿಂಗ್. ಅವನು ತನ್ನ ಇಂಟರ್ನ್ಯಾಷನಲ್ ಜರ್ನಿಯನ್ನು 8ನೇ ವಯಸ್ಸಿನಲ್ಲೇ ಶುರು ಮಾಡೋದಂತೆ. ಆ್ಯಂಡ್ ವರ್ಲ್ಡ್ ಚಾಂಪಿಯನ್ಶಿಪ್, ಈಗ ಹೇಗೆ ಕ್ರಿಕೆಟ್ನಲ್ಲಿ ವರ್ಲ್ಡ್ ಕಪ್ ಇದೆಯೋ ಹಾಗೆ ಮೆಂಟಲ್ ಮ್ಯಾಥ್ಸ್ ವರ್ಲ್ಡ್ ಕಪ್ನ 2 ಬಾರಿ ಗೆದ್ದಿದ್ದಾನಂತೆ, 2022 ಆ್ಯಂಡ್ 2024ನಲ್ಲಿ. ಈಗ ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಬೇರೆ. ಸೊ ವಾಪಸ್ ಬಂದ ಮೇಲೆ ಇವನ ಹತ್ರ ಇನ್ನೂ ಜಾಸ್ತಿ ಮಾತಾಡ್ತೀನಿ. ನೀವು ಕೇಳ್ತಾ ಇದ್ದೀರಾ 104.8 ಮಿರ್ಚಿ. ನಾನು ಮಿರ್ಚಿ ಸುರಭಿ, ಸಖತ್ ಹಾಟ್ ಮಗ. ವೆಲ್ಕಮ್ ಬ್ಯಾಕ್. ಈಗಷ್ಟೇ ಕೇಳಿದ್ರಿ ಸಹಪಾಠಿ ಆರ್ನಾ ಶೆಟ್ಟಿ ಅವರ ಧ್ವನಿಯಲ್ಲಿ ಆನ್ 104.8 ಮಿರ್ಚಿ. ಮಾರ್ನಿಂಗ್ಸ್ ವಿತ್ ಸುರಭಿ. ನನ್ನ ಜೊತೆ ಇದ್ದಾನೆ ಆರ್ಯನ್ ಶುಕ್ಲಾ, ದ ಹ್ಯೂಮನ್ ಕ್ಯಾಲ್ಕುಲೇಟರ್. ಸೊ ಆರ್ಯನ್, ಹೇಳು, ಸೊ ಇಷ್ಟೆಲ್ಲ ಅಚೀವ್ ಮಾಡೋಕ್ಕೆ ನೀನೇನು ಟೆಕ್ನಿಕ್ಸ್ನ ಫಾಲೋ ಮಾಡಿದೆ? ವಾಟ್ ಇಸ್ ದ ಪ್ರೊಸೀಜರ್ ಯು ಫಾಲೋಡ್? To build that, you need to do practice. So as it can be concentration, this is very important, and also being patient in mental maths is important. That sometimes may not get things accurate for months. So you need to continue doing that thing, that I will do it when that. So maintaining your patience is a key factor. Right. So practice and patience, 2 P's. Yes. ನೋಡಿ, ಆ ಚಿಕ್ಕ ಹುಡುಗ ಎಷ್ಟು ಚೆನ್ನಾಗಿ ಹೇಳ್ದ. ಏನೇ ಅಚೀವ್ ಮಾಡಬೇಕು ಅಂದರೂ ಪ್ರಾಕ್ಟೀಸ್ ಬೇಕು, ಪೇಷನ್ಸ್ ಬೇಕು. ಈ 2 Pಗಳಿದ್ರೆ ಜೀವನದಲ್ಲಿ ಏನು ಬೇಕಾದರೂ ಮಾಡ್ಬೋದು ಅಂತ ಸಿಂಪಲ್ ಆಗಿ ಲೈಫ್ ಲೆಸನ್ನೇ ಹೇಳ್ಕೊಟ್ಬಿಟ್ಟ. ಸೊ ವಾಪಸ್ ಬಂದಮೇಲೆ ನೀವೆಲ್ಲ ಕ್ಯಾಲ್ಕುಲೇಟರ್ ಕೈಯಲ್ಲಿ ಇಟ್ಕೊಳ್ಳಿ. ಬಿಕಾಸ್ ಪಟ ಅಂತ ಅವ್ನು ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತಾನೆ ಅಂದರೆ, ನೀವು ನಂಬರ್ ಹಾಕೋಷ್ಟರಲ್ಲಿ ಕ್ಯಾಲ್ಕುಲೇಟ್ರಲ್ಲಿ ಅವನು ಉತ್ತರ ಕೊಟ್ಟಿರ್ತಾನೆ. ನೀವು ಕೇಳ್ತಾ ಇದ್ದೀರಾ 104.8 ಮಿರ್ಚಿ. ನಾನು ಮಿರ್ಚಿ ಸುರಭಿ, ಸಖತ್ ಹಾಟ್ ಮಗ. ವೆಲ್ಕಮ್ ಬ್ಯಾಕ್. ಈಗಷ್ಟೇ ಕೇಳಿದ್ರಿ ಯಾರಿವಳು ಈ ಹುಡುಗಿ ಆನ್ 104.8 ಮಿರ್ಚಿ. ಈ ಹುಡುಗನ ಕ್ಯಾಲ್ಕುಲೇಷನ್ ನೋಡಾದ್ಮೇಲೆ ಯಾರ್ ಗುರು ಈ ಹುಡುಗ ಅಂತ ಕೇಳಬೇಕು ನೀವು. ಮಾರ್ನಿಂಗ್ಸ್ ವಿತ್ ಸುರಭಿ.
ನನ್ನ ಜೊತೆ ಇದ್ದಾನೆ ಆರ್ಯನ್ ಶುಕ್ಲಾ ದ ಹ್ಯೂಮನ್ ಕ್ಯಾಲ್ಕುಲೇಟರ್. ಸೊ ಇವನ ಜೊತೆ ಮಾತುಕತೆ ಮಾಡಾಯಿತು. ಈಗ ಫೇಮಸ್ ಆಗಿರೋದೇ ಇವನು ಮೆಂಟಲ್ ಮ್ಯಾಥ್ಸಿಂದ ಫಾಸ್ಟ್ ಕ್ಯಾಲ್ಕುಲೇಷನ್ ಮಾಡ್ತಾನೆ ಅಂತ. ಸೊ ನಾವು ಮ್ಯಾಥ್ಸ್ ಮಾಡಿಸಿಲ್ಲ ಅಂದರೆ ಇವನ ಹತ್ರ ಹೇಗೆ ಸಾಧ್ಯ ಅಲ್ವಾ? ಸೊ ಇವನು ಈಸಿಲಿ 400-500 ಡಬಲ್ ಡಿಜಿಟ್ ನಂಬರ್ಸ್ನ ಆ್ಯಡ್ ಮಾಡ್ತಾ ಹೋಗ್ತಾನೆ. ಬಟ್ ನಾವು ಅಷ್ಟೊಂದು ಡಿಜಿಟ್ಸ್ನ ಕೊಡೋಕ್ಕೆ ನಮ್ಮ ಹತ್ರ ಸಮಯ ಇಲ್ಲ. ಸೊ ನಾನು ಈಗಲೇ ಮಲ್ಟಿಪ್ಲಿಕೇಶನ್ ಆ್ಯಂಡ್ ಡಿವಿಷನ್ ಸಮ್ಸ್ನ ಕೊಡ್ತೀನಿ. ನೀವು ಬೇಕಿದ್ರೆ ಚೆಕ್ ಮಾಡೋಕ್ಕೆ ಕೈಯಲ್ಲಿ ಕ್ಯಾಲ್ಕುಲೇಟರ್ ಹಿಡ್ಕೋಬಹುದು. ಬಟ್ ನೀವು ಕ್ಯಾಲ್ಕುಲೇಟ್ರಲ್ಲಿ ನಂಬರ್ಸ್ ಹಾಕೋಕ್ಕೂ ಮುಂಚೆ ಇವನು ಆನ್ಸರ್ ಹೇಳಿರ್ತಾನೆ. ಸೊ ರೆಡಿನಾ ಶುಕ್ಲಾ? ಶಲ್ ವಿ ಬಿಗಿನ್? Okay. Yeah, so first one is the multiplication. 65486 into 87650. Just right. Yeah. The answer is 5739847900. Wow, this is just unbelievable. You know, 5 into 5 a number multiplication within 8 seconds ಮಾಡಿದ್ದಾನೆ. ನಮಗೆ ಎಲ್ಲ ಇದನ್ನು ಮಾಡೋಕ್ಕೆ ಮಿನಿಮಮ್ 1-2 ನಿಮಿಷ ಬೇಕು. ಅದು ಪೆನ್ನು ಬುಕ್ ಇಟ್ಕೊಂಡು ಇವನು ಮೆಂಟಲಿ ಇವನು ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದಾನೆ. ಓ ಮೈ ಗಾಡ್. ನೆಕ್ಸ್ಟ್ ಈಗ ಒಂದು ಡಿವಿಷನ್ ಸಮ್ಮು. ಸೊ 89452 divided by 4567. Yeah. So the answer is 19.5865995182. It would go on. Oh my god, you're faster than a calculator, dude. ಡಿವಿಷನ್ನ 2 ಸೆಕೆಂಡು, ಎಕ್ಸಾಕ್ಟ್ಲಿ 2 ಸೆಕೆಂಡಲ್ಲಿ ಆನ್ಸರ್ ಹೇಳಿದ್ದಾನೆ. ಅದು ಡೆಸಿಮಲ್ ಪಾಯಿಂಟ್ ಆದಮೇಲೆ 10 ನಂಬರ್ ಹೇಳಿ ಇಟ್ ವಿಲ್ ಗೋ ಆನ್ ಅಂತೆಲ್ಲ ಈಸಿಲಿ ಹೇಳ್ತಾನೆ. ಓ ಮೈ ಗಾಡ್. ಇವನ ಜೊತೆ ಇನ್ನೂ ತುಂಬ ಮಾತಾಡೋದಿದೆ. ಅದನ್ನು ನಾನು ಮಂಡೇ ಮಾತಾಡ್ತೀನಿ, ಓಕೆನಾ? ನೀವು ಕೇಳ್ತಾ ಇದ್ದೀರಾ 104.8 ಮಿರ್ಚಿ. ನಾನು ಮಿರ್ಚಿ ಸುರಭಿ, ಸಖತ್ ಹಾಟ್ ಮಗ. ವೆಲ್ಕಮ್ ಬ್ಯಾಕ್. ಈಗಷ್ಟೇ ಕೇಳಿದ್ರಿ ಕಣ್ಣ ಸನ್ನೆಯಿಂದಲೇನೆ ಪುನೀತ್ ರಾಜ್ಕುಮಾರ್ ಅವರ ಧ್ವನಿಯಲ್ಲಿ ಆನ್ 104.8 ಮಿರ್ಚಿ. Mornings with Surabhi. ಸೊ ಮೊನ್ನೆ ನನ್ನ ಜೊತೆ ಇದ್ದ ಆರ್ಯನ್ ಶುಕ್ಲಾ ಹ್ಯೂಮನ್ ಕ್ಯಾಲ್ಕುಲೇಟರ್ ಒಂದೇ ದಿನದಲ್ಲಿ 6 ಗಿನ್ನೆಸ್ ವರ್ಲ್ಡ್ ರೆಕಾರ್ಡನ್ನ ಬ್ರೇಕ್ ಮಾಡ್ದ ಇವನು. ಸೊ ಸ್ಯಾಟರ್ಡೇ ಅವನು ನಮ್ಮ ಹತ್ರ ಹೇಳ್ದ ದಟ್ ಮೆಂಟಲ್ ಮ್ಯಾಥ್ಸ್ನ ಅವನು ಅಟ್ ದ ಏಜ್ ಆಫ್ 6ಇಂದಾನೇ ಶುರು ಮಾಡ್ದ ಅಂತ. ಆ್ಯಂಡ್ ಬೈ ದ ಏಜ್ ಆಫ್ 11 ಹಲವಾರು ಇಂಟರ್ನ್ಯಾಷನಲ್ ಶೋಸ್ನಲ್ಲಿ ಪಾರ್ಟಿಸಿಪೇಟ್ ಮಾಡ್ದ ಅಂತ ಹೇಳ್ದ. ಅವನು ಮಾತಾಡಿದಾಗ ನನಗೆ ತುಂಬ ಇಷ್ಟ ಆದಂತಹ ವಿಷಯ ಏನು ಅಂದರೆ 2 P ತುಂಬ ಇಂಪಾರ್ಟೆಂಟು. ಯಾವುದೇ ಸಾಧನೆ ಮಾಡಬೇಕು ಅಂದ್ರೂ ಪ್ರಾಕ್ಟೀಸು, ಪೇಷನ್ಸು. ಸೊ ಇದು ಮಾರ್ಚ್ ತಿಂಗಳು ಬೇರೆ, ಎಲ್ಲರಿಗೂ ಪರೀಕ್ಷೆಗಳು ನಡೀತಾ ಇದೆ. ಸೊ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ, ಸ್ವಲ್ಪ ಪೇಷನ್ಸ್ ಇರಲಿ ಆ್ಯಂಡ್ ಯು ವಿಲ್ ಡೆಫಿನೆಟ್ಲಿ ಅಚೀವ್. ಸೊ ಇವತ್ತು ಆರ್ಯನ್ ಶುಕ್ಲಾ ಜೊತೆ ಮಾತುಕತೆಯನ್ನು ಕಂಟಿನ್ಯೂ ಮಾಡೋಣ. ಸೊ ಅವನ ಹತ್ರ ನಾನು ಕೇಳಿದೆ ದ್ಯಾಟ್ ಫ್ಯೂಚರಲ್ಲಿ ನೀನು ಏನು ಆಗಬೇಕು ಅಂತ. ಅದಕ್ಕೆ ಏನು ಹೇಳ್ದ ನೋಡಿ. Like in my mental maths field, I would continue to participate in competitions, make world records, and also one more important thing to propagate mental maths to larger audience in the world. And in my career, I want to do aerospace engineering and mathematics. ಇವನಿಗೆ ಫ್ಯೂಚರಲ್ಲಿ ಮೆಂಟಲ್ ಮ್ಯಾಥ್ಸ್ನ ಲಾರ್ಜರ್ ಆಡಿಯನ್ಸ್ಗೆ ತಲುಪಿಸ್ಬೇಕು ಅನ್ನೋದು ಆಸೆ. ಅದಲ್ಲದೆ ಹಲವಾರು ರೆಕಾರ್ಡ್ಸ್ಗಳನ್ನ ಬ್ರೇಕ್ ಮಾಡಬೇಕು ಅಂತ ಆ್ಯಂಡ್ ಏರೋಸ್ಪೇಸ್ ಇಂಜಿನಿಯರಿಂಗ್ ಮಾಡಬೇಕು ಅನ್ನೋದು ಇವನ ಕನಸಂತೆ. ವಾಪಸ್ ಬಂದಮೇಲೆ ಇವನಿಗೆ ಮ್ಯಾಥ್ಸ್ ಚಾಲೆಂಜನ್ನ ಕೊಡ್ತೀನಿ. ಅದನ್ನು ನೀವು ಚೆಕ್ ಮಾಡಬೇಕು ಅಂದರೆ ಕೈಯಲ್ಲಿ ಒಂದು ಕ್ಯಾಲ್ಕುಲೇಟರ್ ಹಿಡ್ಕೋಬೇಕು. ಬಿಕಾಸ್ ಅಷ್ಟು ಫಾಸ್ಟಾಗಿ ಇವನು ಕ್ಯಾಲ್ಕುಲೇಟ್ ಮಾಡಿ ಹೇಳ್ತಾನೆ. ನೀವು ಕೇಳ್ತಾ ಇದ್ರೆ 104.8 ಮಿರ್ಚಿ. ನಾನು ಮಿರ್ಚಿ ಸುರಭಿ, ಸಖತ್ ಹಾಟ್ ಮಗ. ವೆಲ್ಕಮ್ ಬ್ಯಾಕ್. ಈಗಷ್ಟೇ ಕೇಳಿದ್ರಿ ನೀನಾದೇನಾ ಅರ್ಮಾನ್ ಮಲಿಕ್ ಹಾಗೂ ಶ್ರೇಯಾ ಘೋಷಾಲ್ ಅವರ ಧ್ವನಿಯಲ್ಲಿ ಆನ್ 104.8 ಮಿರ್ಚಿ. Mornings with Surabhi. ಸೊ ನನ್ನ ಜೊತೆ ಇದ್ದಾನೆ 14 ವಯಸ್ಸಿನ ಆರ್ಯನ್ ಶುಕ್ಲಾ ದ ಹ್ಯೂಮನ್ ಕ್ಯಾಲ್ಕುಲೇಟರ್. ಸೊ ಹ್ಯೂಮನ್ ಕ್ಯಾಲ್ಕುಲೇಟರ್ ಹತ್ರ ಕ್ಯಾಲ್ಕುಲೇಟ್ ಮಾಡಿಸಿಲ್ಲ ಅಂದರೆ ನಾನು ಅವನ್ನ ಇಂಟರ್ವ್ಯೂ ತೊಗೊಂಡು ಏನು ಪ್ರಯೋಜನ, ಕರೆಕ್ಟ್? ಸೊ ಇವಾಗ ನಾನು ಅವನಿಗೆ 2 ಕ್ಯಾಲ್ಕುಲೇಷನ್ಸ್ನ ಕೊಡ್ತೀನಿ, ಒಂದು ಮಲ್ಟಿಪ್ಲಿಕೇಶನ್ ಆ್ಯಂಡ್ ಡಿವಿಷನ್. ಅವನು ಹಲವಾರು ನಂಬರ್ಗಳ ರೆಕಾರ್ಡ್ ಬ್ರೇಕ್ ಮಾಡಿದ್ದಾನೆ. ಅಷ್ಟು ಕೊಡೋಕ್ಕೆ ನಮ್ಮ ಹತ್ರ ಸಮಯ ಇಲ್ಲದೆ ಇರೋ ಕಾರಣ ಓನ್ಲಿ ಮಲ್ಟಿಪ್ಲಿಕೇಶನ್ ಆ್ಯಂಡ್ ಡಿವಿಷನ್. ಸೊ ನೀವು ಅವ್ನು ಕರೆಕ್ಟಾಗಿ ಆನ್ಸರ್ ಮಾಡ್ತಾ ಇದ್ದಾನ ಇಲ್ವಾ ಅಂತ ಚೆಕ್ ಮಾಡೋಕ್ಕೆ ಒಂದು ಕ್ಯಾಲ್ಕುಲೇಟರ್ ಇಟ್ಕೊಂಬಿಡಿ ಆ್ಯಂಡ್ ಪಟ ಅಂತ ಟೈಪ್ ಮಾಡಿ. ಬಿಕಾಸ್ ನೀವು ಟೈಪ್ ಮಾಡಿ ಹೇಳೋಷ್ಟರಲ್ಲಿ ಅವನು ಆನ್ಸರ್ ಕೊಟ್ಟಿರ್ತಾನೆ. ಓಕೆ, 82761 into 23789. Yeah, the answer is 1968801429. Oh my god, you're just great.
ನೋಡಿ ಹೇಗೆ ಸೆಕೆಂಡ್ಸಲ್ಲಿ ಉತ್ತರ ಕೊಡ್ತಾನೆ. ನೆಕ್ಸ್ಟ್ ಡಿವಿಷನು 6, 3, 8, 9, 5 divided by 2, 3, 5, 6. 27.120118845. It would continue on like. ಇದಕ್ಕಂತೂ ಲೆಸ್ ದ್ಯಾನ್ 2 ಸೆಕೆಂಡ್ಸಲ್ಲಿ ಉತ್ತರ ಕೊಟ್ಟಿದ್ದು ಇವನು. ಹ್ಯಾಟ್ಸ್ ಆಫ್ ಆರ್ಯನ್, ಹ್ಯಾಟ್ಸ್ ಆಫ್. ವಾಪಸ್ ಬಂದಮೇಲೆ ನಾನು ಸ್ಯಾಟರ್ಡೇ ವಿಧಾನಸೌಧಕ್ಕೆ ಹೋಗಿದ್ದೆ, ಬಿಕಾಸ್ ಬುಕ್ ಮೇಳ ನಡೀತು. ಅಲ್ಲಿ ಏನೇನೆಲ್ಲ ಆಯಿತು, ಯಾರ್ಯಾರ ಜೊತೆ ಮಾತಾಡಿಸ್ದೆ ಅಂತ ವಾಪಸ್ ಬಂದಮೇಲೆ ಹೇಳ್ತೀನಿ. ನೀವು ಕೇಳ್ತಾ ಇದ್ರ 104.8 ಮಿರ್ಚಿ. ನಾನು ಮಿರ್ಚಿ ಸುರಭಿ, ಸಖತ್ ಹಾಟ್ ಮಗ.